ಕೆಲವು ಸಮಸ್ಯೆಗಳು, ತಾಪ, ಕಷ್ಟ ಅಂತ ಏನ್ ಹೇಳ್ತೀವೋ ಅದನ್ನ ಅನುಭವಿಸ್ತಾ ಇರ್ತೀವಿ. ಅದೆಲ್ಲ ಏನು ಅಂತ ಹೇಳಿದ್ರೆ ದೈಹಿಕವಾಗಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವ ರೋಗಗಳು ಅಂತ ಹೇಳಿದ್ರು. ಯಾರಿಗೂ ದೇಹ ಅಂದ್ರೆ ರೋಗಮಯ, ಸಂಸಾರ ಅಂದ್ರೆ ದುಃಖಮಯ ಅಂತ ಹೇಳ್ತಾರಲ್ಲ, ಆ ತರ ಎಲ್ಲಾ ಮನುಷ್ಯ ಜೀವಿಗಳಿಗೂ ದೇಹ ಬಂದ್ಮೇಲೆ ರೋಗ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ತಾರೆ. ಅದು ಯಾಕೆ ಬಂತು ಅಥವಾ ಮಾನಸಿಕ ತಾಪ ಅಂತ ಹೇಳ್ತಾರೆ. ಮನಸ್ಸಿನಲ್ಲೂ ಅಷ್ಟೇ ಎಷ್ಟೋ ತಾಪಗಳು ಯಾವಾಗ್ಲೂ ಇಟ್ಕೊಂಡೇ ಜೀವನ ಮಾಡ್ತಿರ್ತೀವಿ. ಅದು ಯಾಕೆ ಅಂತ ಹೇಳ್ತಾರೆ. ಮತ್ತೆ ನಮಗೆ ಆಕಸ್ಮಿಕವಾಗಿ ನಾವು ಜೀವನದಲ್ಲಿ ಅನ್ಕೊಂಡೇ ಇರಲ್ಲ ನಮ್ಗೆ ಇಂತಿಂತ ಕಷ್ಟಗಳು ಬರ್ಬೋದೇನೋ, ಬರುತ್ತೆ ಅಂತ. ಅವು ಕೂಡ ಎಲ್ಲವೂ ನಮ್ಗೆ ಬಂದಾಗ ಬರುತ್ತೆ. ಅದು ಯಾಕೆ ಬರುತ್ತೆ, ಅದನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದನ್ನ ಸುನೀತಮ್ಮ ಅವರು ಹೇಳಿದ್ರು. ಅದನ್ನ ನನ್ನ ಕೈಲಾದ ಮಟ್ಟಿಗೆ ಜ್ಞಾಪಕ ಬಂದಷ್ಟು ಹೇಳ್ತೀನಿ. ಮತ್ತೆ ದೇಹದಲ್ಲಿ ರೋಗ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಎಷ್ಟು ದಿನದಿಂದ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರಿಂದನೂ. ಯಾಕೆಂದ್ರೆ ನಾವು ತಿಂದಂತಹ ಆಹಾರ 7 ಧಾತುಗಳಾಗಿ ಬದಲಾಗುತ್ತೆ. ರಸ, ರಕ್ತ, ಮಾಂಸ, ಮೂಳೆ, ಮಜ್ಜೆ ಮತ್ತೆ ವೀರ್ಯ. ಈ ತರ ಒಂದೊಂದೇ ಸ್ಟೆಪ್ ಆಗಿ ನಾವು ತಗೊಳ್ಳುವಂತ ಆಹಾರ ಬದಲಾಗುವಾಗ ನಮ್ಮ ಮೂಲ ಯಾವುದು ಅಂತ ನೋಡಿದ್ರೆ ವೀರ್ಯ ಶಕ್ತಿನೇ. ನಮ್ಮ ಹಿರಿಯರಿಂದ ಬಂದಿರ್ತಕ್ಕಂಥ ಈ ದೇಹದಲ್ಲಿ ಹಿರಿಯರ ಆಹಾರ ಪದ್ಧತಿಯಿಂದನೂ ನಮ್ಮ ಆಹಾರ ಪದ್ಧತಿಯಿಂದನೂ ನಮಗೆ ಕೆಲವು ದೇಹದಲ್ಲಿ ರೋಗಗಳು ಬಳುವಳಿಯಾಗಿ ಬಂದಿರುತ್ತೆ. ಅದನ್ನ ಗುರುಗಳ ಮುಖೇನ, ಅಂದ್ರೆ ಯಾವ ಗುರುಗಳು ಇಲ್ಲದೆ ತಿಳ್ಕೊಳ್ಳೋ ಅಷ್ಟು ನಮ್ಗೆ ಇಲ್ಲ. ಅಂದ್ರೆ ವಿದ್ಯೆ ಇದ್ರೂ ಕೂಡ ವಿವೇಕ ತುಂಬಾ ಮುಖ್ಯ. ಇದನ್ನ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಗುರುಗಳೇ ಹೇಳ್ಕೊಡ್ತಾರೆ. ವಿದ್ಯೆ ಇರೋರೆಲ್ರೂ ಆರೋಗ್ಯವಾಗಿಲ್ಲ. ಯಾಕೆ ಅಂತ ನೋಡೋದಾದ್ರೆ ವಿವೇಕ ಇಲ್ಲ. ಗುರುಗಳು ಹೇಳ್ತಾರೆ ವಿದ್ಯೆನೇ ಬೇರೆ, ವಿವೇಕನೇ ಬೇರೆ ಅಂತ. ಅಲ್ಲಿಗೆ ಗುರುಗಳ ಮುಖೇನನೇ ನಾವು ಇದೆಲ್ಲವನ್ನ ಸರಿ ಮಾಡ್ಕೋಬಹುದು. ಒಳ್ಳೆ ಆಹಾರ ಕ್ರಮದಿಂದ ದೇಹದ ರೋಗಗಳನ್ನ ನಿವಾರಣೆ ಮಾಡ್ಕೋಬಹುದು. ದೇಹದಲ್ಲಿ ರೋಗ ಇದ್ರೆ ಔಷಧಿ ತಗೋಬಹುದು. ಮತ್ತೆ ನಾವು ದೇಹದ ವ್ಯಾಯಾಮನೋ ಏನೆಲ್ಲ ಇರುತ್ತೋ ನಮಗೆ ಗುರು ಹಿರಿಯರು ಅಥವಾ ಋಷಿ ಮುನಿಗಳು ಆಯುರ್ವೇದದಲ್ಲಿ ಏನೆಲ್ಲ ಹೇಳಿರ್ತಾರೋ ಅದರಲ್ಲಿ ಯಾವುದು ಬೇಕು ನಮ್ಗೆ ಅನ್ನೋ ಒಂದು ಪರೀಕ್ಷಾ ದೃಷ್ಟಿಯನ್ನ ಇಟ್ಕೊಂಡು ಇದು ಬೇಕು, ಇದು ಬೇಡ, ಇದು ಬೇಕು ಅಂತ ಒಂದು ನೈತಿಕತೆಯನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಮಾಡ್ತಾ ಬಂದ್ರೆ ದೇಹದ ರೋಗಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಆದ್ರೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಗುರುಗಳ ಮುಖಾಂತರನೇ ನಾವು ಇದೆಲ್ಲವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ತರ ದೇಹದಲ್ಲಿ ರೋಗ ಇರುತ್ತೆ. ಮನಸ್ಸಿನ ತಾಪ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಏನು ತಾಪ ಅಂದ್ರೆ ಮನಸ್ಸಲ್ಲಿ ಈರ್ಷೆ ಅಂದ್ರೆ ಹೊಟ್ಟೆ ಕಿಚ್ಚು, ದ್ವೇಷ ಇವೆಲ್ಲಾನು ಎಲ್ಲಾರ್ಗೂ ಇರುತ್ತೆ. ನಾವು ಮೇಲೆ ಹೇಳ್ಕೋಬೋದಷ್ಟೇ ನನ್ಗೆ ಯಾವ್ದೇ ಕೋಪ ಇಲ್ಲ, ನನ್ನ ಮನ್ಸಲ್ಲಿ ಯಾವ್ದೇ ದ್ವೇಷ ಇಲ್ಲ ಅಂತ. ಆದ್ರೂ ಜೀವನದಲ್ಲಿ ನಾವೇನೆಲ್ಲ ಮಾಡಿರ್ತೀವೋ ನಮ್ಮ ಜೊತೆಗೆ ಯಾವ ವ್ಯಕ್ತಿಗಳೆಲ್ಲ ಇರ್ತಾರೋ ಆ ವ್ಯಕ್ತಿಗಳೆಲ್ಲರ ಜೊತೆ ನಮ್ಗೆ ಒಂಚೂರಾರು ದ್ವೇಷ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವಾಗ ಸಹಾಯಕರಾಗಿರ್ತಾರೋ ಅವರೆಲ್ಲ ನಮ್ಗೆ ಒಳ್ಳೆಯವರು ಅಂತ ಅನ್ಕೋತೀವಿ. ಅವರೇನೆ ಕೆಲವು ಟೈಮಲ್ಲಿ ನಮ್ಗೆ ನಿಸ್ಸಹಾಯಕರು, ಸಹಾಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನಮ್ಗೆ ಗೊತ್ತಿಲ್ಲದೆ ಒಂದು ದ್ವೇಷ ಬರುತ್ತೆ. ಅದೆಲ್ಲವನ್ನ ನಾವು ಮನಸ್ಸು ಬೇರೆ ಅರಿವು ಬೇರೆ ಆಗಿ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಆ ತರ ಸಂದರ್ಭಗಳಲ್ಲಿ ಅಂದ್ರೆ ಮನಸ್ಸನ್ನ ನೀವು ಪರೀಕ್ಷೆ ಮಾಡು ಅಂತ ಹೇಳ್ತಾರೆ ಗುರುಗಳು. ನೀನೇ ಬೇರೆಯಾಗಿ ನಿಂತು ನಿನ್ನ ಮನಸ್ಸನ್ನ ನೋಡು, ನಿನ್ನ ಮನಸ್ಸಿನ ಜೊತೆ ಮಾತಾಡೋದನ್ನ ಕಲಿ. ವಿವೇಕಾನಂದರು ಹೇಳ್ತಾರೆ ಒಂದ್ ಕಡೆ, ನೀನು ನಿನ್ನ ಜೊತೆ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನೀನು ಒಬ್ಬ ಒಳ್ಳೆ ಸ್ನೇಹಿತನ್ನ ಕಳ್ಕೊಂಡೆ ಅಂತ. ಆತರ ಆ ಅರಿವು ಬರೋದೇನೆ ನಮ್ಗೆ ಯಾವಾಗ ಇಂಥ ಸಜ್ಜನರ ಸಂಘದಲ್ಲಿದ್ದಾಗ, ಗುರುಗಳ ಸಂಘದಲ್ಲಿದ್ದಾಗ ಆ ಒಂದು ಅರಿವು ಬರುತ್ತೆ. ಆ ತರ ನೀನು ಬೇರೆನೇ ಆಗಿ ನಿನ್ನ ಮನಸ್ಸಿನ ಜೊತೆ ಮಾತಾಡಿ ನಿನ್ನ ದ್ವೇಷ, ನಿನ್ನ ಈರ್ಷೆ ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೊತಾ ಬಂದ್ರೆ ಮನಸ್ಸಿನ ತಾಪನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪ್ರಕೃತಿಯಿಂದ ಆಕಸ್ಮಿಕವಾಗಿ ಆಗುವ ಅವಘಡಗಳನ್ನೆಲ್ಲ
ದೈವಿಕ ತಾಪ ಅಂತ ಹೇಳ್ತಾರೆ. ಜೀವನದಲ್ಲಿ ನಮ್ಗೆ ಈ ತರದ್ದು ಆಗಿಲ್ಲ ಅಂತ ಹೇಳಕ್ಕೂ ಭಯ. ಯಾಕೆಂದ್ರೆ ನಾಳೆನೆ ನಮ್ಗೇನಾದ್ರೂ ಪ್ರಕೃತಿಯಿಂದ ಏನಾದ್ರೂ ತೊಂದರೆ ಆಗ್ಬೋದು, ಸಮಾಜದಿಂದ ಏನಾದ್ರೂ ತೊಂದರೆ ಆಗ್ಬೋದು. ಆದ್ರೆ ಆಗ್ಲಿ ಅಂತ ನಾವ್ ಯಾರು ಬಯಸೋದ್ ಬೇಡ. ಆಗದು ಇಲ್ಲ ಅಂತಾನೆ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ, ನಾವೆಲ್ಲ ತುಂಬಾ ಒಳ್ಳೆಯವರು, ನಾನು ತುಂಬಾ ಒಳ್ಳೆಯವಳು ಅಂತ. ಆದ್ರೆ ಅದಂಗಲ್ಲ. ಜೀವನ ನಮ್ಮ ನಿರೀಕ್ಷೆಯಂತೆ ಇಲ್ಲ. ನಮ್ಗೆ ಯಾವಾಗ ಬೇಕಾದ್ರೂ ಪ್ರಕೃತಿಯಿಂದ ನಮಗೆ ತೊಂದರೆಗಳು ಆಗಬಹುದು. ಇದು ಯಾಕಪ್ಪ ಅಂತ ಹೇಳಿದ್ರೆ, ನಾವು ಮಾತಿನಿಂದ ಜನರನ್ನ ಅಥವಾ ಸಮಾಜವನ್ನ ನನ್ನಂತೆ ಅಂತ ತಿಳಿಯದೇನೆ ನಿಂದೆಗಳನ್ನ ಮಾಡಿರ್ತೀವಲ್ಲ, ಅದರ ಒಂದು ಪರಿಣಾಮನೇ ಈ ಪ್ರಕೃತಿಯಿಂದ ಬರುವಂತಹ ತಾಪ ಅಂತ ಹೇಳಿದ್ರು. ಆಮೇಲೆ ಈ ದೇಹ ಪ್ರಕೃತಿಯ ಅಂದ್ರೆ ಪಂಚಭೂತಗಳ ಒಕ್ಕೂಟ. ಅದೇ ತರ ಆಚೆನು ಪಂಚಭೂತಗಳೇ ಇರೋದ್ರಿಂದ ನಾನು ಏನನ್ನ ನೆನೆಸ್ತೀನೋ, ನಾನು ಏನನ್ನ ಹೇಳ್ತೀನೋ ಅದು ಪ್ರಕೃತಿಯಲ್ಲಿ ರೆಕಾರ್ಡ್ ಆಗೋಗುತ್ತೆ. ಹೇಳಿದ್ಮೇಲೆ ನೀನು ನಿನ್ನ ಮನಸ್ಸನ್ನ ಬದಲಾಯಿಸ್ಕೋಬಹುದು, ಆದ್ರೆ ಪ್ರಕೃತಿ ಅದರ ಪರಿಣಾಮನ ನಿನ್ಗೆ ಕೊಡದೆ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾತಾಡುವಾಗ ಯಾವಾಗ್ಲೂ ಸದಾ ಜಾಗೃತೆಯಾಗಿರ್ಬೇಕು ಅಂತ ಹೇಳ್ತಾರೆ. ಹೆಂಗೆ ಜಾಗೃತಿ ಆಗಿರ್ಬೇಕು ಅಂತ ಹೇಳಿದ್ರೆ, ನಮ್ ಗುರುಗಳು ಹೇಳಿದ್ದಾರೆ ಮನುಷ್ಯನಿಗೆ 10 ದುರ್ಗುಣಗಳು ಇದೆ ಅಂತ. ನಮ್ಗೆಲ್ಲ ಗೊತ್ತು. ಇತ್ತೀಚೆಗೆ ನಾವು ಅಲ್ಲಿ ಒಂದು ಚಾರ್ಟ್ ಇದೆ, ಅದ್ರಲ್ಲಿ ನೋಡುವಾಗ 10 ದುರ್ಗುಣಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಈ ದೇಹದಿಂದ ಬೇರೆಯ ಜೀವಿಗೆ ತೊಂದರೆ ಕೊಡುವಂಥದ್ದು, ಮತ್ತೆ ಬೇರೆಯವರಿಗೆ ಮಾತಿನಿಂದ ನಿಂದನೆ ಮಾಡುವಂಥದ್ದು, ಬೈಯೋ ಅಂಥದ್ದು, ನಮ್ಮ ನಡತೆಯಿಂದ ಬೇರೆಯವರಿಗೆ ಹಿಂಸೆ ಆಗೋ ತರ ನಡ್ಕೊಳ್ಳೋ ಅಂಥದ್ದು. ಇವೆಲ್ಲವೂ 10 ದುರ್ಗುಣಗಳು ನಮ್ಮಲ್ಲಿ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾವು ತಿದ್ಕೋತೀವ ಅಂತ ಹೇಳಿದ್ರೆ ಖಂಡಿತ ಅವಕಾಶ ಸಿಕ್ಕದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಇದು ಅವಕಾಶ ಅಂತ ಅನ್ಸದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಅಷ್ಟು ನಮ್ಮ ಸೀಮಿತದಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಎಲ್ಲವನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ 10 ಸದ್ಗುಣಗಳನ್ನ ಧಾರಣೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದ್ಯಾವುದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಕಳ್ಳತನವನ್ನ ಬಿಟ್ಟು ಅಧಿಕಾರವನ್ನ ತ್ಯಜಿಸಿ ಸತ್ಯಾಧಿಕಾರಿಗಳಾಗಿ ಅಂತ ಹೇಳಿದ್ರೆ, ಸತ್ಯ ನ್ಯಾಯದಿಂದ ಸಂಪಾದನೆ ಮಾಡುವುದು, ಇದನ್ನ ಕಲಿಬೇಕು. ನಮ್ಗೆ 1 ರೂಪಾಯಿನೇ ಆಗ್ಲಿ ಅದು ಸತ್ಯದಿಂದ ಕೂಡಿರ್ಬೇಕು ಅಂತ ಹೇಳ್ತಾರೆ. ಈ ತರ ಹಾಗಾದ್ರೆ ನಾವೆಲ್ಲ ಸುಳ್ಳ, ಹಾಗಾದ್ರೆ ನಾವೆಲ್ಲ ಯಾವ ತರ ಸಂಪಾದನೆ ಮಾಡ್ತಾ ಇದೀವಿ, ಯಾಕೆ ಹಿಂಗ್ ಹೇಳ್ತಿದ್ದೀರಾ ಅಂತ ನಾವು ನಮ್ಮನ್ನ ನಾವೇ ಕೇಳ್ಕೊಂಡ್ರೆ, ಅವ್ರ ಗುರುಗಳು ನಾವು ನೀನು ಕಳ್ಳ ಅಂತ ಹೇಳ್ತಾ ಇಲ್ಲ. ವ್ಯಕ್ತಿ ಎಲ್ಲಾರ ಜೊತೆ ಇರುವಾಗ ಒಂಥರ ಇರ್ತಾನೆ, ಒಬ್ಬನೇ ಇರುವಾಗ ಒಂಥರ ಇರ್ತಾನೆ. ಆ ಒಂದು ಸನ್ನಿವೇಶಗಳನ್ನ ನಾವು ನೋಡ್ಕೋಬೇಕು, ನಮ್ಮನ್ನ ನಾವೇ ನೋಡ್ಕೋಬೇಕು. ನಾವು ಒಬ್ರೇ ಇದ್ದಾಗ ಹೇಗಿರ್ತೀವಿ, ಎಲ್ಲಾರ ಜೊತೆ ಹೇಗಿರ್ತೀವಿ, ನಾನು ನಾಟಕೀಯನ ಅಥವಾ ಇಲ್ವಾ, ಅಂದ್ರೆ ನನ್ನ ಮನಸ್ಸನ್ನ ನಾನು ಸರಿಯಾಗಿ ತಿಳ್ಕೊತಾ ಇದ್ದೀನ. ಈ ತರ ಅಂತರಂಗ ಪರೀಕ್ಷೆ, ನಿನ್ನನ್ನ ನೀನೇ ಪರೀಕ್ಷೆ ಮಾಡ್ಕೋ ಅಂತ ಹೇಳ್ತಾರೆ. ಇದು ಈ ಒಂದು ನ್ಯಾಯ ಸಂಪಾದನೆಯ ಹಾದಿ ಅಂತ ಹೇಳ್ತಾರೆ. ಇನ್ನೊಂದು, ಕ್ಷಣಿಕವಾದ ಭೋಗ ವಿಲಾಸ ತ್ಯಾಗ ಮಾಡಿ ಬ್ರಹ್ಮಚಾರ್ಯ ಹಾಗೂ ವೈರಾಗ್ಯ ತಾಳುವುದು. ಮತ್ತೆ ಹಿಂಸೆಯನ್ನು ಬಿಟ್ಟು ದಯೆಯನ್ನು ಧಾರಣೆ ಮಾಡುವುದು, ಅಸತ್ಯ ಭಾಷಣ ಬಿಡುವುದು. ನೋಡ್ರಿ, ಇವೆಲ್ಲ ಸದ್ಗುಣಗಳು. ಸುಳ್ಳು ಹೇಳುವುದನ್ನು ಬಿಟ್ಟು ಯಾವಾಗಲೂ ಸತ್ಯವನ್ನೇ ನುಡಿಯುವುದು, ನಿಂದೆ ಮಾಡುವುದನ್ನು ಬಿಟ್ಟು ಬೇರೆಯವರ ಸದ್ಗುಣಗಳನ್ನು ಕೊಂಡಾಡುವುದು. ಬೇರೆಯವ್ರನ್ನ ನಿಂದನೆ ಮಾಡೋದ್ ಬಿಟ್ಟು ಅಟ್ಲೀಸ್ಟ್ ಇನ್ನೊಂದು ಹಾದಿ ಅಂತ ಹೇಳಿದ್ರೆ ಇಷ್ಟಾದ್ರೂ ಬದಲಾಯಿಸ್ಕೋಬಹುದು. ನಾವು ಬೇರೆಯವ್ರನ್ನ ಒಳ್ಳೇದನ್ನ ಹೇಳು, ಒಳ್ಳೇದನ್ನ ನೋಡಪ್ಪ ಅವ್ರು ನಮಗೋಸ್ಕರ ಇಷ್ಟ ಮಾಡಿದ್ರು ಅನ್ನೋದು ನಮಗ್ ಬಾಯಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೃದಯಕ್ಕೆ ಆ ಯೋಗ್ಯತೆನೇ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬಹುದು. ಇದಕ್ಕೆ ನಾವು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಿನ್ನನ್ನ ನೀನು ಪರೀಕ್ಷೆ ಮಾಡ್ಕೋ ಅಂತಾನೆ ಹೇಳಿದ್ರು. ಆಮೇಲೆ ಬೈಯುವುದನ್ನು ಬಿಟ್ಟು ಗುರುಸ್ತುತಿ, ಭಜನೆ, ಗುರುಭಕ್ತಿಗಳನ್ನು ಮಾಡುವುದು. ಕ್ರೋಧವನ್ನು ಬಿಟ್ಟು ಕ್ಷಮೆಯನ್ನು ಧಾರಣೆ ಮಾಡುವುದು. ಈರ್ಷೆಯನ್ನು ಬಿಟ್ಟು ಪರೋಪಕಾರ ಮಾಡುವುದು.
ಅಭಿಮಾನವನ್ನು ಬಿಟ್ಟು ಸಂತೋಷವನ್ನು ಧಾರಣೆ ಮಾಡುವುದು. ಛಲ ಹಠವನ್ನು ಬಿಟ್ಟು ನಿಷ್ಪಕ್ಷೀಯವಾಗಿ ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡುವುದು. ಇದು ಸದ್ಗುಣಗಳು. ಇದೆಲ್ಲ ದೊಡ್ಡ ವಿಚಾರವಾಗಿ ಬೇಡ, ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳಲ್ಲಿನೇ ನಾನು ಎಷ್ಟು ಮಾತ್ರ ನಡ್ಕೋತಾ ಇದ್ದೀನಿ, ಎಷ್ಟು ಸದ್ಗುಣಗಳನ್ನ ಧಾರಣೆ ಮಾಡ್ತಾ ಇದ್ದೀನಿ ಅಂತ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ಕೋತಾ ಹೋದ್ರೆ ನಿನ್ಗೆ ಮುಕ್ತಿ ಆದಿ ಅಂದ್ರೆ ನೀನು ಮುಕ್ತಿಯನ್ನ ಹುಡುಕೋದು ಬೇಡ, ಮುಕ್ತಿಯೇ ನಿನ್ನನ್ನ ಹುಡುಕುತ್ತೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಒಂದು ತುಂಬಾ ಮಾಡಲೇಬೇಕಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸದಾ ಯಾವಾಗ್ಲೂ ಸತ್ಸಂಗವನ್ನ ಕೇಳುವಂಥದ್ದು, ಯಾವಾಗ್ಲೂ ಗುರುವನ್ನ ನೆನೆಸುವಂಥದ್ದು, ಗುರುವಿಗೆ ಸರಿಯಾದ ಶಿಷ್ಯರಾಗಿ ಬದಲಾಗುವಂಥದ್ದು. ಇವೆಲ್ಲದಕ್ಕೂ ಮೂಲ ಸತ್ಸಂಗ. ಯಾವಾಗ ಅವಕಾಶ ಸಿಗುತ್ತೋ, ಎಲ್ಲಿ ಸತ್ಸಂಗ ಇರುತ್ತೋ ಅಲ್ಲೆಲ್ಲವೂ ನಾವು ಸತ್ಸಂಗ ಕೇಳುವಂತವರಾದ್ರೆ ಇವಾಗ ಹೇಳಿದ ಎಲ್ಲವನ್ನ ನಾವು ಬದಲಾವಣೆ ಮಾಡ್ಕೋಬಹುದು. ಅದಕ್ಕೆ ಯಾವಾಗ್ಲೂ ಸತ್ಸಂಗಕ್ಕೆ ಮೊದಲ ಆದ್ಯತೆ ಕೊಟ್ಟು ನಾವೆಲ್ಲರೂ ಬದಲಾಗೋಣ ಅಂತ ಹೇಳ್ತಾ ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. ಧನ್ಯವಾದಗಳು. ಅತ್ಯುತ್ತಮವಾದ ವಿಚಾರವನ್ನು ತಿಳಿಸಿದ್ರು. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ದುಃಖಗಳ ಬಗ್ಗೆ. ಇನ್ನೊಂದು ನಾವು ಹೇಳಿದ್ರು, ನಮ್ಮ ತಿನ್ನೋ ಆಹಾರ ಪದ್ಧತಿ ಅದು ಒಂದು ಭಾಗ, ನಮ್ಮ ದೇಹದ ಆರೋಗ್ಯ ಕೆಡೋದಕ್ಕೆ. ಮತ್ತೊಂದು ಭಾಗ ಅಂದರೆ ನಮ್ಮ ಪ್ರಾರಬ್ಧ, ಇಂದಿನ ಕರ್ಮದ ಫಲವೂ ಸಹ ಸೇರಿರುತ್ತೆ. ಉದಾಹರಣೆ ಕೊಡೋದಾದ್ರೆ ಚಿತ್ರದುರ್ಗದ ಒಂದು ಹಳ್ಳಿ, ಹೆಸರು ಬರ್ತಿದ್ದೀನಿ, ಅವರು ಯೋಗ ಪ್ರವೀಣರು. ಸುಮಾರು ಮಲ್ಲಾಡಿಯಲ್ಲಿ ಸ್ವಾಮಿಗಳು ಯೋಗ ಪ್ರವೀಣರು. ಸಾಕಷ್ಟು ಯೋಗ ಮಾಡಿ ಆರೋಗ್ಯವಾಗಿದ್ರು. ಆದ್ರೂ ಸಹ ಅವರು ಮರಣದ ಸಮಯದಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾದರು. ಅದು ಹಿಂದಿನ ಕರ್ಮದ ಫಲ. ಅದು ಅನುಭವಿಸಿ ತೀರಲೇಬೇಕು. ಆಹಾರ ಒಂದು ಭಾಗ ಆದ್ರೆ ಆರೋಗ್ಯ ಕೆಡೋದಕ್ಕೆ, ಮನುಷ್ಯನ ದೇಹದ ಆರೋಗ್ಯ ಕೆಡೋದಕ್ಕೆ ಆಹಾರ ಒಂದು ಭಾಗ ಆದ್ರೆ ಇದು ಒಂದು ಭಾಗ. ಇದು ಕಾಡಿಸದೆ ಬಿಡೋದಿಲ್ಲ, ಅನುಭವಿಸಲೇಬೇಕು. ಅದೇ ರೀತಿ ಈ ದಿನ ಅವರು ದುಃಖಗಳ ಬಗ್ಗೆ ಹೇಳಿದ್ರು. ಇವತ್ತಿನ ವಿಚಾರ ಸಂಶಯಗಳ ಬಗ್ಗೆ. 3 ವಿಧ ಸಂಶಯ: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. 3 ವಿಧದ ಸಂಶಯಗಳು ಮನುಷ್ಯನಲ್ಲಿ ಉಂಟು ಮಾಡ್ತಾರೆ. ಅದಕ್ಕೊಂದು ಸಾಕಿ ಮೂಲಕ ಹೇಳ್ತಾರೆ, ಅದರಿಂದ ಪಾರಾಗು ನೀನು. ಇವತ್ತು ವಿಷಯ ಸಂಶಯ ಸರ್ವ ಜಗ ಕಂಡಿಯ ಸಂಶಯ ಕಂಡೆ ನಾ ಕೋಯ್, ಸಂಶಯ ಕಂಡೆ ಸೋ ಜನ ಸೋ ಜೋ ಶಬ್ದ ವಿವೇಕಿ ಹೋಯ್. ಸಂಶಯ, ಸಂದೇಹ, ಅನಿಶ್ಚಯ. ಅನಿಶ್ಚಯ ಅಂದ್ರೆ ನಿಶ್ಚಯ ಮಾಡಿಕೊಳ್ಳದೆ ಇರತಕ್ಕಂಥದ್ದು, ದ್ವಂದ್ವ. ಒಂದು ನಿರ್ಧಾರ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಒಂದು ಕೆಲಸದಲ್ಲಿ, ಒಬ್ಬ ವ್ಯಕ್ತಿಯ ಮೇಲೆ, ಇವೆಲ್ಲ ಅನಿಶ್ಚಯ. ಇದು ಮನುಷ್ಯನ ದುರ್ಬಲತೆಗಳು. ಸಂದೇಹ, ಸಂಶಯ, ಅನಿಶ್ಚಯತೆ ಮನುಷ್ಯನ ದುರ್ಬಲಗಳು. ಅದರಲ್ಲಿ 3 ವಿಧ: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಈ 3 ಕ್ಷೇತ್ರಗಳಲ್ಲಿ ಮನುಷ್ಯನು ಸಂಶಯ ರಹಿತನಾಗಿದ್ದಾನೆ. ಮೊದಲನೇದು ಆದಿಭೌತಿಕ. ಆದಿಭೌತಿಕ ಅಂದ್ರೆ ಪ್ರಾಣಿಗಳ, ಮನುಷ್ಯರ ದೇಹವನ್ನು ಕುರಿತು, ಮನುಷ್ಯರನ್ನು ಕುರಿತು, ಪ್ರಾಣಿಗಳನ್ನು ಕುರಿತು ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನದು ಅಂತಂದ್ರೆ, ತನ್ನ ಹೆಂಡತಿ, ಒಬ್ಬ ಗಂಡಸಿನ ಹೆಂಡತಿ
ಸೋಷಿಯಲ್ ಆಗಿ ಎಲ್ಲರ ಜೊತೆ ನಗುನಗ್ತಾ ಮಾತನಾಡ್ತಾ ಇದ್ರೆ ಗಂಡನಿಗೆ ಸಂಶಯ ಬಂದ್ಬಿಡುತ್ತೆ. ಎಲ್ಲರ ಜೊತೆ ಮಾತನಾಡ್ತಾ ಇದ್ರೆ. ಅದೇ ರೀತಿ ಪುರುಷ ರಾತ್ರಿ ವೇಳೆಯಲ್ಲಿ ಹಲವಾರು ದಿನಗಳ ಕಾಲ ಹೊತ್ತಾಗಿ ಬಂದ್ರೆ ಹೆಂಡತಿಗೆ ಗಂಡನ ಮೇಲೆ ಸಂಶಯ ಬರುತ್ತೆ. ತಂದೆ ತಾಯಿಗಳೇ ಮಕ್ಕಳ ಮೇಲೆ ಸಂಶಯ. ಇವತ್ತಿನ ದಿನ ಮೊಬೈಲ್ನ ನಾವು ಕೊಡಿಸ್ತೀವಿ ಅವರಿಗೆ, ಅವ್ರು ಏನ್ ನೋಡ್ತಾವ್ರೋ, ಯಾರ ಹತ್ರ ಮಾತುಕತೆ ಆಡ್ತಾವ್ರೋ ಅನ್ನೋ ಸಂಶಯ. ಇನ್ನು ವ್ಯಾಪಾರದಲ್ಲಿ ಅಲ್ಪ ಸ್ವಲ್ಪ ವಿಚಾರ ತಿಳಿದಿರ್ತೀವಿ, ಮೋಸದ ವಿಚಾರ, ಮೋಸ ಯಾವ್ಯಾವ ರೀತಿ ಮಾಡ್ತಾರೆ ನಮಗೆ ವ್ಯಾಪಾರಸ್ಥರು ಅಂತ ಅದನ್ನೆಲ್ಲ ನೋಡ್ತಾ ಇರ್ತೀವಿ ವಾಟ್ಸಪ್ಗಳಲ್ಲಿ. ಕವರ್ಗಳನ್ನ ಬದಲಾಯಿಸೋದು, ಹಣ್ಣುಗಳ ಕವರ್ ಬದಲಾಯಿಸೋದು, ಹಾಕದೇ ಒಂದು ಕೊಡೋದೇ ಒಂದು. ನಾವು ವ್ಯಾಪಾರ ಮಾಡಕ್ ಹೋದಾಗ ಆತನ ಮೇಲೆ ಸಂಶಯ, ನಮಗೆ ಆತನ ಮೇಲೆ ಸಂಶಯ. ಇದು ನೋಡಿ, ಭೌತಿಕ ಕ್ಷೇತ್ರದಲ್ಲಿ ಈ ಸಂಶಯಗಳು ಹೀಗೆ ಜನಗಳ ಮೇಲೆ ಇರ್ತವೆ. ಕೆಲಸಗಾರನ ಮೇಲೆ ಸಂಶಯ ಇದ್ದೇ ಇರುತ್ತೆ. ಆಗಲೇ ಹೇಳ್ದಂಗೆ ಅವರು ಹೇಳಿದ್ರಲ್ಲ, ಮನುಷ್ಯನಿಗೆ ಅಸೂಯೆ ಇದ್ದೇ ಇರುತ್ತೆ. ಆಶ್ರಮದಲ್ಲಿರ್ಲಿ ಹೊರಗಡೆ ಇರಲಿ, ಹೊರಗಡೆ ಇರಲಿ. ಸಂತರಲ್ಲಿ ಸಂಶಯ ಇದೆ, ಸಂತರಲ್ಲಿ ಈರ್ಷ್ಯೆ ಇದೆ. ನಾವು ನೋಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಆಳವಾಗಿ ನಾನು ಹೋಗ್ತಾ ಇರೋದ್ರಿಂದ ಎಲ್ಲರದು ಗೊತ್ತಾಗ್ತಾ ಇದೆ. ಏನಮ್ಮ ನಗ್ತಿಯಲ್ಲಮ್ಮ? ಸತ್ಯ ಇದು, ಆಳವಾಗಿ ಅಂದ್ರಲ್ಲ, ಗೊತ್ತಾಗ್ತಾ ಇದೆ. ಸಂತರಲ್ಲೇ ಈರ್ಷ್ಯೆ. ನಾನು ಒಬ್ಬರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ, ಚರ್ಚೆ. ಸಂತರಲ್ಲೇ ಈರ್ಷ್ಯೆ. ಇಬ್ರು ಸಮಾನಾದ ಶಿಷ್ಯರು, ಒಬ್ರು ಮೇಲಿಗೆ ಹೋಗ್ಬಿಟ್ಟ, ಇನ್ನೊಬ್ಬರಿಗೆ ಈರ್ಷ್ಯೆ. ಗುರುಗೆ ಹತ್ರ ಆಗ್ಬಿಟ್ಟ, ಅವನು ಪೀಠ ಅಲಂಕರಿಸ್ಬಿಟ್ಟ, ಇವನಿಗೆ ಈರ್ಷ್ಯೆ. ಎಲ್ಲ ರೀತಿ ಇದೆ. ಅದನ್ನೆಲ್ಲ ತೊಳ್ಕೊಳ್ಬೇಕಾಗಿರೋದು ಸಂತನ ಕರ್ತವ್ಯ, ನಿಜವಾದ ಸಂತನ ಕರ್ತವ್ಯ. ಬಂದೇ ಬರುತ್ತೆ ಈರ್ಷ್ಯೆ. ದ್ವೇಷದ ಬಗ್ಗೆ ಹೇಳಿದ್ರು, ದ್ವೇಷನೂ ಬರುತ್ತೆ. ಅಭಿಲಾಷ್ ಸಾಹೇಬ್ರು ಹೇಳಿದ್ರು, ಮೋಹ ಎಲ್ಲಿರುತ್ತೋ ಅಲ್ಲಿ ಪ್ರೇಮನೂ ಇರುತ್ತೆ, ದ್ವೇಷನೂ ಇರುತ್ತೆ. ಹಾಗಾಗಿ ಸಾಕಷ್ಟು ಮೋಹಕ್ಕೆ ಒಳಗಾಗ್ಬೇಡಿ. ಅದೇ ರೀತಿಯಲ್ಲಿ ಯಾಕೆ ನಮಗೆ ಸಂಶಯ ಬರುತ್ತೆ ಅಂತ ಅಂದ್ರೆ, ನಾವು ಅನೈತಿಕತೆ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ, ನೀತಿವಂತ ಮಾರ್ಗದಲ್ಲಿ ನಾವು ಹೋಗ್ತಾ ಇರೋದಿಲ್ಲ. ನೀತಿ ಮಾರ್ಗದಲ್ಲಿ ಹೋದ್ರೆ ನಮಗೆ ಸಂಶಯ ಬರೋದಿಲ್ಲ. ಅನೈತಿಕತೆಯನ್ನು ನಾವು ಮನಸ್ಸನ್ನ ತುಂಬಾ ತುಂಬ್ಕೊಂಡ್ಬಿಟ್ಟಿದೀವಿ. ದಿನ ಬೆಳಗ್ಗೆ ಆದ್ರೆ ಅದನ್ನೇ ನೋಡ್ತಾ ಇರ್ತೀವಿ, ಮೋಸ ಮಾಡೋದನ್ನೇ ನೋಡ್ತಾ ಇರ್ತೀವಿ. ಆಗ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಕುತ್ಕೊಂಡ್ಬಿಡುತ್ತೆ. ನಾವು ಕೂಡ ಒಂದೊಂದ್ ಕಡೆ ವ್ಯಾಪಾರಕ್ಕೆ ಹೋದಾಗ ಸಂಶಯದಿಂದ ಅವನನ್ನು ನೋಡೋ ಒಂದು ಅಭ್ಯಾಸ ಬೆಳೆದು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, जिसका मन जितने ही अनैतिकता होता है उसका मन उतना ही सब पर संदेह करने वाला होता है. ಯಾವ ವ್ಯಕ್ತಿಯ ಮನಸ್ಸು ಎಷ್ಟು ಅನೈತಿಕತೆಯಿಂದ ಕೂಡಿರುತ್ತದೋ ಅಂತ ವ್ಯಕ್ತಿಯ ಮನಸ್ಸು ಎಲ್ಲರ ಮೇಲೆ ಸಂದೇಹ ಪಡುತ್ತೆ. ಗುರು ಮೇಲೆ ಸಂದೇಹ ಪಡುತ್ತೆ, ಮೇಲೆ ಸಂದೇಹ ಪಡುತ್ತೆ, ಎಲ್ಲರ ಮೇಲೆ ಒಟ್ಟಾರೆ ಟೋಟಲ್. ಹಾಗಾಗಿ ಅದನ್ನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಇವ್ರು ಹೇಳಿದ್ರಲ್ಲ, ಸತ್ಸಂಗವನ್ನ ಕೇಳ್ತಾ ಇದ್ರಿ. ಆಧ್ಯಾತ್ಮಿಕ ಆದಿ ದೈವಿಕ ಭೌತಿಕ ದೂರವಾಗುವ ಜೊತೆಯಲ್ಲಿ ಈ ರೀತಿ ಸಂಶಯಗಳು ಸಹ ದೂರ ನಮ್ಮಿಂದ. ಗುರುಸ್ಮರಣೆ ಮಾಡಬೇಕು ಅಂತ ಹೇಳಿದ್ರು. ಖಂಡಿತ ನಮ್ಮ ಪ್ರಕಾರ ಸ್ಮರಣೆ ಮಾಡ್ತಾ ಇದ್ರೆ ಅವ್ಯಾವು ನಮ್ಮ ಹತ್ರ ಬರೋದಿಲ್ಲ, ಬೇರೆ ವಿಚಾರಗಳು ಬರೋದಿಲ್ಲ. ನಮ್ಗೇನೋ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೀವಿ, ನೀವೆಲ್ಲ ಮಾಡ್ಬೇಕಾ? ಕೆಲಸ ಬಿಟ್ಟು ಕೆಲಸ ಮಾಡ್ತಾನೆ ಮಾಡಿ. ಪ್ರಯತ್ನ ಪಟ್ರೆ ಖಂಡಿತ ಅದು ಸಿಗುತ್ತೆ. ನಮಗೆ ಒಳ್ಳೆ ವಿಚಾರಗಳನ್ನು ನಾವು ತೆಗೆದುಕೊಳ್ತಾ ಇರಬೇಕು, ಒಳ್ಳೆ ವಿಚಾರಗಳನ್ನು. ಈಗ ತಾನೇ ಒಂದು ವಾಟ್ಸಪ್ ನಲ್ಲಿ ದೇವಸ್ಥಾನಗಳನ್ನು ಸುತ್ತೋದಲ್ಲ, ಗೀತೆಯಲ್ಲಿರತಕ್ಕಂಥ ಅಂಶಗಳನ್ನ, ಸತ್ಯದ ಅಂಶಗಳನ್ನ ತೆಗೆದುಕೊಳ್ಳುವುದೇ
ದೈವತ್ವಕ್ಕೆ ಏರಿದಂತೆ ಎಂದು ದೈವವನ್ನು ಸಂದರ್ಶಿಸದಂತೆ ಅನ್ನೋದು. ಹಾಗಾಗಿ ಇಲ್ಲಿ ಹೇಳಿದರೆ ಯಾರು ಅನೈತಿಕತೆಯಿಂದ ಕೂಡಿರ್ತಾರೆ ಅವರ ಮನಸ್ಸು ಅಷ್ಟು ಸಂಶಯ ಇರುತ್ತೆ. ಆ ಸಂದೇಹ ಅನ್ನೋ ಹುಳ ಒಳಗೇನೆ ವ್ಯವಹರಿಸುತ್ತಾ ಮನುಷ್ಯನನ್ನ ಕೆಡಿಸ್ಬಿಡುತ್ತೆ. ಖರಾಬ್ ಕರ್ ದೇತಾ ಹೈ, ಮನುಷ್ಯನನ್ನ ಕೆಡಿಸ್ಬಿಡುತ್ತೆ. ಅದಕ್ಕೆ ಗೀತೆನಲ್ಲೂ ಸಹ ಹೇಳಿದ್ದಾರೆ ಕೃಷ್ಣನು, ಸಂಶಯಾತ್ಮ ವಿನಶ್ಯತಿ, ಸಂಶಯಾತ್ಮ ವಿನಶ್ಯತಿ. ವಿಚಾರ ಮಾಡಿ, ನಿಮಗೆ ಸಂಶಯ ಬಂದ್ರೆ ಆ ಸಂಶಯನ ತೊಳೆದುಕೊಳ್ಳಿ, ಕಿತ್ತಾಕಿ ಮನಸ್ಸಿನಿಂದ. ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನ ಕೊರಗಬೇಡಿ, ಅದನ್ನ ವಿಚಾರ ಮಾಡಿ ಅದು ಬಗೆಹರಿಸಿಕೊಳ್ಳಿ. ಭೌತಿಕ ಕ್ಷೇತ್ರದಲ್ಲಿ ಸಂಶಯಗಳು ಬಂದ್ರೆ ವಿಚಾರ ಮಾಡಿ ಬಗೆಹರಿಸಿಕೊಳ್ಳಿ. ವ್ಯಾಪಾರಕ್ಕೆ ಹೋದಾಗ ತೂಕ ಹಾಕಿದಾಗ ನೋಡಿರಲ್ಲ ನಾವು, ಕೇಳಿ ಇನ್ನೊಂದ್ಸರಿ ತೂಕ ಹಾಕಪ್ಪ, ನಾವು ನೋಡ್ಬೇಕು, ತೂಕ ಹಾಕು, ಹಣ್ಣುಗಳನ್ನ ತೂಕ ಹಾಕು. ಸಂಶಯಗಳನ್ನ ಬಗೆಹರಿಸಿಕೊಳ್ಳಿ. ಅದನ್ನ ಮನುಷ್ಯನ ಮನಸ್ಸು ಕೆಟ್ಟಿಸ್ಬಿಡುತ್ತೆ. ಪರಿವಾರ, ಸಮಾಜ ಈ ರೀತಿ ಸಂಶಯ ಪಡೋದ್ರಿಂದ ಪರಿವಾರದವರು ನಮ್ಮ ಮೇಲೆ ವಿಶ್ವಾಸ ಇರೋದಿಲ್ಲ. ಸಮಾಜ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಅವನೇನ ಯಾವಾಗಲೂ ಸಂಶಯ ಪಡ್ತಾನೆ ಎಲ್ಲರ ಮೇಲೆ. ನಾಳೆ ದಿನ ನಮ್ಮ ಮೇಲೂ ಅವನು ಸಂಶಯ ಪಡಬಹುದು ಅಂತೇಳಿ ಅವನನ್ನ ದೂರ ಇಡ್ತಾರೆ. ಹಾಗಾಗಿ ಸಂಶಯ ಬಂದ್ರೆ ನೀವು ನಿವಾರಣೆ ಮಾಡ್ಕೊಳ್ಳಿ. ಯಾವಾಗ ವಿಶ್ವಾಸದಿಂದ ಇರ್ತೀರೋ ನಿಮ್ಮ ಒಂದು ಪ್ರಗತಿ ಆಗುತ್ತೆ. ಸ್ನೇಹಿತರಲ್ಲಿ ನಿಮ್ಮನ್ನ ಗುರುತಿಸ್ತಾರೆ, ಸಮಾಜ ನಿಮ್ಮನ್ನ ಗುರುತಿಸುತ್ತೆ, ಬಂಧು ಬಾಂಧವರು ನಿಮ್ಮನ್ನ ಗುರುತಿಸ್ತಾರೆ. ಹಾಗಾಗಿ ಏನಾದರೂ ಕಂಡಂತಹ ವಿಚಾರಗಳನ್ನ, ಯಾವುದೋ ಒಂದು ವಿಚಾರ ನೋಡ್ತೀವಿ, ಸಮಾಜದ್ದೋ ಪರಿವಾರದ್ದೋ, ಅದನ್ನ ಹೇಳೋದಕ್ಕೆ ಹೋಗಬೇಡಿ. ತಕ್ಷಣ ನೋಡಿ, ಇಂಥ ವಿಚಾರ ಕಂಡೆ ನಿಮ್ಮ ಹುಡುಗರದು, ವಿಚಾರ ಮಾಡಿ, ವಿಚಾರ ಮಾಡಿಕೊಂಡು ಸುಮ್ಮನಾಗಿ, ಇಲ್ಲ ತಿಳುವಳಿಕೆ ಕೊಡಿ. ಸಾಧ್ಯ ಆಗ್ಲಿಲ್ವಾ ಸುಮ್ಮನಾಗಿ ವಿಚಾರ ಮಾಡದೆ ಯಾವುದನ್ನು ನೀವು ಸಂಶಯ ಪಡಬೇಡಿ. ಅದು ಅವಿಶ್ವಾಸಕ್ಕೆ ಕಾರಣ ಆಗುತ್ತೆ. ಅದರಿಂದ ವಿಚಾರ ಮಾಡಿ ಅಂತ ಹೇಳ್ತಾರೆ. ಒಬ್ಬ ಲೇಖಕ ಹೇಳ್ತಾನೆ, ಸಾತ್ ಮಿಲನ ಪ್ರಾರಂಭ ಹೈ, ಸಾತ್ ಬನೇ ರಹನ ಪ್ರಗತಿ ಹೈ. ಒಟ್ಟೊಟ್ಟಿಗೆ ಸೇರೋದು ಪ್ರಾರಂಭ. ಸ್ನೇಹಿತರ ಜೊತೆ ಒಟ್ಟೊಟ್ಟಿಗೆ ಸೇರ್ತೀವಿ, ಹೊಸ ಸ್ನೇಹಿತರ ಜೊತೆ. ಹಾಗೆ ನಾವು ಸ್ನೇಹಿತರ ಜೊತೆ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರೆ ನಮ್ಮ ಕಷ್ಟಗಳಿಗೆ ಅವನು ನೆರವಾಗ್ತಾನೆ. ಪ್ರಗತಿ. ಒಳ್ಳೆ ಸ್ನೇಹಿತರನ್ನ ಯಾರು ಬಿಡೋದಿಲ್ಲ, ನೆರವಾಗ್ತಾನೆ. ಸಾತ್ ಕಾಮ್ ಕರ್ನ ಸಫಲತಾ ಹೈ. ಆಮೇಲೆ ಜೊತೆನಲ್ಲಿ ವ್ಯಾಪಾರ ಮಾಡ್ತಾರೆ, ಪಾರ್ಟ್ನರ್ಶಿಪ್, ಸಕ್ಸಸ್ ಆಗ್ತಾರೆ. ಅವರಲ್ಲಿ ಸಂಶಯ ಇದ್ರೆ ಆ ಸಕ್ಸಸ್ ಆಗೋದಿಲ್ಲ, ಯಶಸ್ಸು ಗಳಿಸೋದಿಲ್ಲ. ಹಾಗಾಗಿ ಸಂಶಯವನ್ನ ಬಿಡು. ಭೌತಿಕ ಕ್ಷೇತ್ರದಲ್ಲಿ ಸಂಶಯವನ್ನ ಬಿಡು. ವಿವೇಕವಂತನು ಸಂಶಯವನ್ನ ದೂರ ಮಾಡಿಕೊಂಡು ತನ್ನ ಮನಸ್ಸನ್ನ ಸ್ವಸ್ಥವಾಗಿ ಇಟ್ಕೊಂಡಿರ್ತಾನೆ, ಆರೋಗ್ಯಕರವಾಗಿ ಇಟ್ಕೊಂಡಿರ್ತಾನೆ. ಮಾನಸಿಕ ದುಃಖಕ್ಕೆ ಇದು ಒಂದು ಕಾರಣವೇ. ಆಗಲೇ ಹೇಳಿದಾಗೆ ಮಾನಸಿಕ ದುಃಖ ಇದೆಯಲ್ಲ, ಇದು ಒಂದು ಕಾರಣವೇ. ಹಾಗಾಗಿ ವಿವೇಕವಂತರಾಗಿ ನಾವು ಸಂಶಯ ಪಡಲೇಬಾರದು. ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿ ಎಚ್ಚರಿಕೆ? ಮೊನ್ನೆ ಒಂದು ವಾಟ್ಸಪ್ ನೋಡಿದೆ, ಯಾವುದೋ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಮನುಷ್ಯ ಮಗುವನ್ನ ಎತ್ಕೊಂಡಿದ್ದ. ಫೋನ್ ಮಾತಾಡೋ ಸಲುವಾಗಿ ಮಗುವನ್ನ ಕೆಳಗೆ ಬಿಟ್ಟ, ಫೋನ್ನಲ್ಲೇ ಗಮನ ಕೊಟ್ಟ, ಆ ಮಗುವನ್ನ ಕಿಡ್ನಾಪ್ ಮಾಡ. ಮಗುನ ಎತ್ಕೊಂಡು ಹೋಗ್ಬಿಟ್ಟ ಯಾರೋ ಅಪರಿಚಿತ, ಮಾಸ್ಕ್ ಹಾಕಿರೋನು. ನಾವು ಎಚ್ಚರಿಕೆ ಇರಬೇಕು, ಇಲ್ಲ ಅಂತ ಹೇಳಿಲ್ಲ. ಪರಸ್ಥಳಕ್ಕೆ ಹೋದಾಗ
ನಮ್ಮ ಮನೆಗೆ ಪರರು ಬಂದಾಗ ನಾವು ಎಚ್ಚರಿಕೆ ಇರಬೇಕು. ಆ ಸಂಶಯ ಪಡೋದಲ್ಲ, ಎಚ್ಚರಿಕೆ ಇರಿ. ಎಚ್ಚರಿಕೆ ಇದ್ರೆ ಅವ್ರೇನು ಮಾಡೋಕ್ಕಾಗಿದ್ದಿಲ್ಲ, ಹೊರಟೋಗ್ತಾರೆ. ಎರಡಕ್ಕೆ ಏನು ಡಿಫ್ರೆನ್ಸ್? ಸಂದೇಹಕ್ಕೂ ಎಚ್ಚರಿಕೆ. ಸಂದೇಹ ವಿನಾಕಾರಣ ಸಂಶಯ ಪಡೋದು. ಅವನೇನು ಮಾಡ್ಬಿಡ್ತಾನೋ, ನಮ್ಮ ಮನೆಗೆ ಬಂದಿದ್ದಾನೆ. ಎಚ್ಚರಿಕೆ ನಮ್ಮ ಒಂದು ಜಾಗ್ರತೆಯನ್ನು ತೋರಿಸುತ್ತೆ. ಏನು ಸ್ವಾಮಿ? ಜಾಗ್ರತೆಯನ್ನು ತೋರಿಸುತ್ತೆ. ಹಾಗಾಗಿ ಅವನು ದುಷ್ಕೃತ್ಯಗಳನ್ನು ಎಸಗಲು ಸಾಧ್ಯವಾಗೋದಿಲ್ಲ, ಸಂಶಯ ಪಡೋದಕ್ಕೆ ಕಾರಣ ಸಿಗೋದಿಲ್ಲ. ಮೋಸ ಮಾಡೋರು ಎಲ್ಲಿರ್ತಾರೆ ಅಂದ್ರೆ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿ ಅಂತಾರೆ. ಎಚ್ಚರಿಕೆ ಇರಿ. ನಿಮ್ಮ ಮನೆ ಗೇಟ್ ಬೀಗ ಹಾಕ್ಬೇಕು, ಗೇಟ್ ಬೀಗ ಹಾಕೊಂಡಿರಿ. ನೀರು ಕೇಳಕ್ ಬರ್ತಾರೆ, ಎಚ್ಚರಿಕೆಯಿಂದ ಕೊಡಿ. ದುಷ್ಕೃತ್ಯ ಆದ್ಮೇಲೆ ಪರಿತಪಿಸೋದಕ್ಕಿಂತ ಆ ಕೃತ್ಯ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಆ ಕೃತ್ಯ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಅದೇ ಎಚ್ಚರಿಕೆ. ಏನೋ ಹೆಚ್ಚು ಕಡಿಮೆ ಆಯ್ತು, ಮನೆಗೆ ಬಂದವ್ರಿಗೆ ಹೇಳಿದಾಗ ನೀವೇನ್ ಮಾಡ್ತೀರಾ? ಸಂಶಯ, ಅವನು ಬಂದಿದ್ದ, ಅವನೇ ಮಾಡಿರಬಹುದು, ಸಂಶಯ ಬರುತ್ತೆ. ಎಚ್ಚರಿಕೆ ಇದ್ರೆ ಸಂಶಯ ಪಡೋಕೆ ಜಾಗನೇ ಇಲ್ವಲ್ಲ, ಜಾಗನೇ ಇಲ್ಲ. ಇಷ್ಟೇ ವ್ಯತ್ಯಾಸ. ಅದೇ ಹೇಳ್ತಾರೆ, ಎಚ್ಚರಿಕೆಯಿಂದ ಇರಪ್ಪ ನೀನು. ಇವಾಗ ಎಚ್ಚರಿಕೆನೂ ಒಂದಷ್ಟು ಸತಿ ಕೈ ಕೊಡುತ್ತೆ ಸ್ವಾಮಿ. ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಅದು ಕೈ ಕೊಡುತ್ತೆ. ಅದೇ ಆದಿ ದೈವಿಕ ದುಃಖ. ಗೊತ್ತಾಗದೆ ಬರತಕ್ಕಂಥ ದುಃಖಗಳವು ಪ್ರಾರಬ್ಧ ಕರ್ಮಾನುಸಾರ. ಅವು ಆಗ್ಬೇಕು ಅನ್ನೋದು ಇರುತ್ತೆ, ಹಾಗೇ ಆಗುತ್ತೆ. ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ. ಅದನ್ನು ಭೋಗಿಸಿಯೇ ತಿರ್ಬೇಕು. ಎಲ್ಲ ಮಹಾತ್ಮರುಗಳ ವಿಚಾರದಲ್ಲೂ ಸಹ ಈ ದುಃಖಗಳು ಬಂದಿರ್ತವೆ. ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ, ಆಧ್ಯಾತ್ಮಿಕ ದುಃಖ. ಅವ್ರು ಅದನ್ನೆಲ್ಲ ಕಳ್ಕೊಂಡು ಬರ್ತಾ ಇರ್ತಾರೆ. ಕಳ್ಕೊಂಡು ಹೋದ್ರೇನೆ ಅವ್ರು ಮಹಾಪುರುಷ, ಮಹಾತ್ಮನ. ಅಲ್ಲಿವರೆಗೂ ಸಾಧಾರಣ ಮನುಷ್ಯ, ನಮ್ಮ ಹಾಗೆ ಸಾಧಾರಣ ಮನುಷ್ಯ. ಅದನ್ನ ಕಳ್ಕೊಂಡು ಇರ್ತಾ ಇರ್ತಾನೆ. ಪ್ರಗತಿ, ಅದೇ ಹೇಳೋದು, ಪ್ರಗತಿಗೆ ಹೋಗ್ತಾನೆ. ಆಗ ಆತನು ಮಹಾತ್ಮನಾಗ್ತಾನೆ. ಎಲ್ಲರೂ ಆಗ್ಬೋದು. ಕೇಳತಕ್ಕಂಥವ್ರು, ಹೇಳತಕ್ಕಂಥವ್ರು, ನೋಡತಕ್ಕಂಥವ್ರು ಆಗ್ಬೋದು. ಅದಕ್ಕೆ ಗುರುದರ್ಶನ ಮಾಡಿ ಆಗಾಗ್ಗೆ ನಮ್ಮ ಪ್ರಾರಬ್ಧ ಕರ್ಮದ ಫಲದ ಭೋಗಗಳು ಕಡಿಮೆ ಆಗೋದಿಕ್ಕೆ ಪೂರ್ತಿ ಅಲ್ಲ, ಕಡಿಮೆ ಆಗೋದಿಕ್ಕೆ ನಮಗೆ ಎಚ್ಚರಿಕೆ ಕೊಡೋದಿಕ್ಕೆ ದರ್ಶನ. ಅದರಿಂದನೇ ನಾವು ಅಷ್ಟೊಂದು ಒಂದು ಗುರು ದರ್ಶನಕ್ಕೆ ಏರ್ಪಾಟು ಮಾಡಿದ್ವಿ. ಒಂದು 50ನೇ ವರ್ಷದ ಸಮಾರಂಭ ಅಂತೇಳಿ ಹೆಸರಿಟ್ಟುಕೊಂಡು ದೊಡ್ಡ ದೊಡ್ಡ ಮಹಾತ್ಮರನ್ನ ಕರೆಸಿದ್ವಿ. ಅವರೇ ದೊಡ್ಡವರು, ಪ್ರಪ್ರಥಮ ಆಚಾರ್ಯರು ಕರ್ಷಿಯಾ ಪಂತ್ಗೆ, ನೆಕ್ಸ್ಟ್ ಧರ್ಮಾಧಿಕಾರಿಗಳು ಸೆಕೆಂಡ್. ಎಲ್ಲರಿಗೂ ಸಿಗಲಿ, ಸಾರ್ವಜನಿಕವಾಗಿ ದರ್ಶನ ಸಿಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿಸಿ. ಇವರೆಲ್ಲ ಬಂದಿದ್ರು, ಕೆಲವರೆಲ್ಲ ಬಂದಿದ್ರು, ಕೆಲವರು ಬರೋಕ್ಕಾಗಲಿಲ್ಲ, ಅನಾನುಕೂಲತೆ. ಇಲ್ಲಿ ಇನ್ನೊಂದು ಯಾವಾಗ ನೋಡೋಣ. ಅವರ ದರ್ಶನದಿಂದ ನಮಗೆ ಕಥೆನೂ ಹೇಳ್ತಾ ಇರ್ತಾರಲ್ಲ, ರಾಮಸ್ವಾಮಿ ನಾರದನ ಕಥೆ. ದರ್ಶನ ಭಾಗ್ಯದಿಂದ ಎಷ್ಟೋ ಪುಣ್ಯ ಸಿಗುತ್ತೆ. ಹಾಗಾಗಿ ನಾವು ಸಂಶಯವನ್ನು ಕಳ್ಕೊಂಡಾಗ ನಮ್ಮ ಮನಸ್ಸು ಸ್ವಸ್ಥವಾಗಿರುತ್ತೆ, ದ್ವಂದ್ವ ಇರೋದ್ರಿಂದ ಕೂಡಿದಿರೋದಿಲ್ಲ, ಆರೋಗ್ಯಕರವಾಗಿರುತ್ತೆ. ಯಾವಾಗ ಮನಸ್ಸು ಆರೋಗ್ಯಕರವಾಗಿರುತ್ತೋ ದೇಹ ಲವಲವಿಕೆಯಿಂದ ಕೂಡಿರುತ್ತೆ. ದೇಹದಲ್ಲಿ ಅನಾರೋಗ್ಯ ಇದ್ದರೂ ಕೇಳಿ ಸ್ವಾಮಿ. ನನಗೆ ಇನ್ನೊಂದು ಸಂಶಯ. ಮೊನ್ನೆ 50 ವರ್ಷ ಮಾಡಿದ್ರು ತುಂಬ ಸಂತೋಷ ಅಲ್ವಾ? ಅದಕ್ಕೆ ಒಂದಷ್ಟು ಜನ ಬಂದರು, ನಾನು ಬರಲಿಲ್ಲ. ಅದಕ್ಕೆ ಕಾರಣ ನನಗೆ ಅದು ಪ್ರಾಪ್ತಿಯ ಇರಲಿಲ್ಲ, ಅಥವಾ ನಂದು ನೆಗ್ಲೆಕ್ಟ, ಅಲ್ಲ ತಾಸ್ಕಾರನ, ಇಲ್ಲ ಯಾವುದೋ ಒಂದು ಇದು ಅಂತ. ಅದು ನಿಮ್ಮಲ್ಲೇ ಇರುತ್ತೆ. ಉತ್ತರ ನೀವೇ ಕಂಡುಕೊಳ್ಬೇಕು. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆಗತಕ್ಕಂಥ ಅನುಭವಗಳು, ನಿಮಗೆ ಆಗತಕ್ಕಂಥ ಆ ಸಮಯದಲ್ಲಿ ಅಡಚಣೆ ನಮಗೆ ಗೊತ್ತಿರೋದಿಲ್ಲ. ಏನಮ್ಮ, ಏನು ಅಡಚಣೆ ಆಗಿದೆ? ಇವ್ರಿಗೊಂದು ಅಡಚಣೆ ಆಯಿತು, ಅನಾರೋಗ್ಯ, ಅದು ಪ್ರಾರಬ್ಧ. ನಿಮ್ಗೆ ಬೇರೆ ರೀತಿಯ ಅಡಚಣೆ ಆಗಿದೆ, ಅದು ಸಹ ಪ್ರಾರಬ್ಧ.
ಪ್ರಾಪ್ತಿ ಇಲ್ಲ ಅಂತಾನೆ ಅನ್ಕೊಳ್ಬೇಕು ಒಟ್ಟಾರೆ. ಆದ್ರೆ ಪ್ರಯತ್ನ ಮಾಡ್ಬೇಕಲ್ಲ ನೀವು. ಪ್ರಯತ್ನ ಮಾಡಿನೂ ಆಗಿಲ್ಲ ಅಂತ ಅಂದ್ರೆ ಅದು ಪ್ರಾರಬ್ಧ. ಪ್ರಯತ್ನ ಮಾಡಿದ್ರೆ ಪ್ರಾರಬ್ಧಕ್ಕೆ ಹೋಗಬಾರ್ದು. ಬರೋ ಮನ್ಸಿದ್ರೆ ಹಾ ಪ್ರಕೃತಿ ನಿಮ್ಮ ಲೈಫಲ್ಲಿ ಸಿಗ್ತಾರ ಗೊತ್ತಾಯ್ತು. ನನ್ನ ಸಂಶಯ ಏನಂದ್ರೆ ಅವ್ರಿಗೆ ಇದಿದ್ರೆ ಅವರೇ ಕರ್ಸ್ಕೊಂತ ಇದ್ರು ಆಗ್ಬಾರ್ದು. ಇಲ್ಲ ಮೇಡಮ್, ಹಂಗ ಆಗ್ಬಾರ್ದು. ನೋಡಿ, ಅದು ತಪ್ಪು. ಹಾ, ಆ ವಿಚಾರನೂ ಬರುತ್ತೆ. ಹೇಳ್ತಾರಲ್ಲ, ಭಗವಂತ ನಮ್ಸ್ಕೊಳ್ತಾನೆ ಬಿಡೋ ಅಂತ. ಇವನ್ ಪ್ರಯತ್ನ ಇಲ್ದಿದ್ರೆ ಯಾರು ಏನು ಕರ್ಸ್ಕೊಳಕಲ್ಲ. ಒಂದು ಮದುವೆ ಮಾಡ್ಬೇಕಾದ್ರೆ 7 ಜೊತೆ ಸಪ್ಲಿ ಸವಿಯೋದು ಅಂತ ಹೇಳಿ ಪ್ರಯತ್ನ. ಅಷ್ಟೇ, ನಾವು ಪ್ರಯತ್ನ ಪಡಬೇಕು. ಇವರೆಲ್ಲ ಬಂದಿದ್ದ ಪ್ರಯತ್ನ ನಮ್ಮ ಪ್ರಯತ್ನದಲ್ಲಿ. ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಅವ್ರು 6 ತಿಂಗಳ ಮೊದಲೇ ಅವ್ರಿಗೆ ಬುಕ್ ಮಾಡ್ಕೊಂಡು ಡೇಟ್ ತಗೊಂಡು ನಾವು ಒಂದು ಮಾಡಿದ್ದು ಪ್ರಯತ್ನ ಪಟ್ವಿ. ನಾವು ದರ್ಶನದಿಂದಲೇ ಪುಣ್ಯ ಪ್ರಾಪ್ತಿ ಆಗ್ತದೆ ಸ್ವಾಮಿ. ಅಂದ್ರೆ ಕೆಲವು ಕೇಳ್ತಾ ಅವ್ರ ಗುರುಗಳನ್ನ ನಮ್ಮನ್ನ ಕರೆಸ್ಕೊಳ್ಳಿಲ್ಲ, ಅವ್ರಿಗೆ ಆ ಥರ ಭಾವನೆ ಬರಬಾರ್ದು. ಅದು ಮೂಢ ಬುದ್ಧಿ, ಮೂಢಾತ್ಮ ಬುದ್ಧಿ ಇಲ್ಲದೆ ಇರೋದು, ತಿಳುವಳಿಕೆ ಇಲ್ಲದೆ ಇರೋದು. ಆಮೇಲೆ ಒಂದು ಅತಿ ಬುದ್ಧಿವಂತಿಕೆನೋ ಅಂತಾನು ಅನ್ಬೋದು. ಇದು ಮಾಡ್ಬೋದು, ಆ ತರನು ಮಾಡ್ಬೋದು. ನಾನ್ ಸಮಂಜಸ್ಕೋಬೇಕಲ್ಲ, ಸಮರ್ಥಿಸ್ಕೊಳ್ಬೇಕು. ಏನೋ ಒಂದು ಹುಡುಕ್ತಿವಿ ನಾವು. ಏನಪ್ಪಾ ಅಂದ್ರೆ ಸತ್ಸಂಗದಾಗೆ ನಾವು ಮನಸ್ಸಾಕ್ಷಿನೇ ನಾವು ಮೇನ್ ನೋಡ್ಕೊಬೇಕಾದ್ರೆ ನಮ್ಮ ಮನಸ್ಸನ್ನೇ ಗಮನಿಸ್ಬೇಕು. ನಮ್ಮ ಮನಸ್ಸಾಕ್ಷಿ ಏನ್ ಹೇಳ್ತದೆ, ನಾವೇನ್ ಮಾಡ್ತಾ ಎಷ್ಟೋ ಹುಷಾರಿದ್ರು ನಾವು ಬ್ಯಾಂಗ್ಳೂರಿಗೆಲ್ಲ ಸೈನ್ ಹಾಕ್ಬೇಕಾದ್ರೆ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಹೋಗ್ತೀವಲ್ಲ ತೆಕ್ಕೊಂಡನ ಅವತ್ತು ದಿವಸ ವೀಲ್ ಚೇರ್ ಹಂಗೆ ಅಲ್ಲ ನಾನು ಹೇಳಿದ್ದು ಮನಸ್ಸದಕ್ಕೆ. ಅದರಿಂದ ಎಚ್ಚರಿಕೆಯಾಗಿ ಸಂಶಯ ಪಡುವುದನ್ನ ಭೌತಿಕ ಕ್ಷೇತ್ರದಲ್ಲಿ ಬಿಡಿ. ಇನ್ನು 2ನೇದು ಸಂಶಯ ಆದಿದೈವಿಕ ಸಂಶಯ. ಸಂಬಂಧಪಟ್ಟದ್ದು. ನಾವು ಯಾರನ್ನ ದೇವರು ಅಂತ ಇದೀವಿ, ಸೂರ್ಯನನ್ನ ದೇವರು ಅಂತ ಇದೀವಿ, ಚಂದ್ರನ ದೇವರು ಅಂತ ಇದೀವಿ, ನಕ್ಷತ್ರಗಳನ್ನ ದೇವರು ಅಂತ ಇದೀವಿ ಅಲ್ವಾ? ಅದ್ರ ಮೇಲೆ ಸಂಶಯ. ಇದನ್ನ ಯಾರು ಮಾಡಿದ್ರು? ಸೂರ್ಯನನ್ನ ಯಾರು ಉತ್ಪತ್ತಿ ಮಾಡಿದ್ರು? ಚಂದ್ರನ ಯಾರು ಉತ್ಪತ್ತಿ ಮಾಡಿದ್ರು? ನಕ್ಷತ್ರಗಳನ್ನ ಯಾರು ಉತ್ಪತ್ತಿ ಮಾಡಿದ್ರು? ಏನಿಲ್ಲ, ಅವ್ರು ಕರೆಕ್ಟ್ ಆಗಿ ಕಾಣಿಸ್ತಾವ್ರ ಅಂತ. ಇದನ್ನ ಯಾರು ಉತ್ಪತ್ತಿ ಮಾಡಿದ್ರು? ಸಂಶಯ. ಕಾಲ, ಚಳಿಗಾಲ, ಬೇಸಿಗೆ ಕಾಲ ಯಾರಾದ್ರೂ ಮೇಲೆ ನಿಂತು ಅದನ್ನೆಲ್ಲ ಚಲಾವಣೆ ಮಾಡ್ತಾ ಇದ್ದಾರ? ಇಲ್ಲ. ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಭೂಮಿ ತಿರುಗ್ತಾ ಇದೆ, ಸೂರ್ಯನ ಸುತ್ತ, ಅದರಿಂದಾಗಿ ರಾತ್ರಿ ಹಗಲು ಆಗ್ತಾ ಇದೆ ಅಲ್ಲಿ ಸ್ವಾಮಿ. ಅದರಿಂದ ರಾತ್ರಿ ಹಗಲು ಆಗ್ತಾ ಇದೆ. ಯಾರು ರಾತ್ರಿ ಹಗಲನ್ನ ಯಾರು ಮಾಡ್ತಾ ಇಲ್ಲ. ಆಗೆಲ್ಲ ಏನು ಹೇಗೆ ಉತ್ಪತ್ತಿ ಆದವು? ಅಣುಗಳಿಂದ ಉತ್ಪತ್ತಿ ಆದವು. ಅಣುಗಳ ಬಗ್ಗೆ ವಿಚಾರ ಮಾಡೋದಕ್ಕೆ ಈ ಪುಸ್ತಕದಲ್ಲಿದೆ. ಅದನ್ನ ದಯವಿಟ್ಟು ಪರಿಶೀಲನೆ ಮಾಡಿ, ಒಂದು ಮಾರ್ಕ್ ಹಾಕ್ಕೊಡಿ. ಅಣುಗಳ ಬಗ್ಗೆ ಒಂದೇ ಒಂದು ಉದಾಹರಣೆ. ಒಂದು ಚೆಂಡು ಮಾಡಬೇಕಾದ್ರೆ ಅದಕ್ಕೆ ವಸ್ತುಗಳನ್ನ ಸೇರಿಸ್ತಾನೆ. ಆ ಸಣ್ಣ ಪೀಸುಗಳು ಒಂದೊಂದು ಅಣು. ಸೇರಿದ್ರೆ ಒಂದು ಚೆಂಡು, ಅದನ್ನು ಸೇರಿದ್ರೆ ಒಂದು. ಅದೇ ರೀತಿಯಾಗಿ ಎಲ್ಲ ಅಣುಗಳಿಂದ ಆಗಿದವೆ, ಯಾರು ಮಾಡಿಲ್ಲ. ಎಲ್ರಿಗೂ ಏನು ಸಂಶಯ ಅಂತಂದ್ರೆ ಅದನ್ನ ಯಾರೋ ಮಾಡಿದ್ದಾರೆ. ಸೂರ್ಯನ ಯಾರೋ ಉತ್ಪತ್ತಿ ಮಾಡಿದ್ದಾರೆ, ಚಂದ್ರನನ್ನ ಯಾರೋ ಉತ್ಪತ್ತಿ ಮಾಡಿದ್ದಾರೆ, ನಕ್ಷತ್ರಗಳನ್ನ ಯಾರೋ ಉತ್ಪತ್ತಿ ಮಾಡಿದ್ದಾರೆ. ಮೊನ್ನೆ ಸುನೀತಾ ಬಂದ್ರು, ಎಷ್ಟೋ ದಿನ ಆಕಾಶದಲ್ಲೇ ಇದ್ರು ಅಲ್ವರಾ? 9 ತಿಂಗಳು ಇದ್ರು. ಮೇಲೆ ತೋರಿಸ್ತಾರಲ್ಲ ಎಲ್ಲಾರು, ಅವ್ರೆ ಮೇಲೆ ಅವ್ರೆ ಅಂತ. ಅವರು ಕಾಣಿಸ್ತಾರೆ, ಬಂದು ಹೇಳ್ಬೋದಾಗಿತ್ತಲ್ಲ ಸುಮ್ಮನೆ. ಅವರಿಗೆ ಕಣ್ಣಿಗೆ ಕಾಣಿಸಿದ್ರೆ ಈ ದೇವಿ ದೇವತಾದಿಗಳು ಬಂದು ಹೇಳ್ಬೋದಾಗಿತ್ತಲ್ಲ. ಎಷ್ಟು ಸರಿ ಸುತ್ತಿರೋದು? 9 ತಿಂಗಳೊಳಗೆ ಅದೆಷ್ಟು 27,000 ಅದೆಷ್ಟು ದಿನ ಸುತ್ತಿರೋದು ಭೂಮಿ ಕಾಣಿಸ್ಬೋದಾಗಿತ್ತು. ನೋಡಿ, ನಾವು ಇದೆಲ್ಲ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಸಂಶಯ ಅಳಿಯೋದು, ಸಂಶಯ ಹೋಗೋದು. ಗಣೇಶ ವಿಗ್ರಹ ತಗೊಂಡೋಗಿಲ್ಲ, ಗಣೇಶ ವಿಗ್ರಹ ತಗೊಂಡೋಗಿಲ್ಲ. ಇಲ್ಲಿ ಏನೋ ಒಂದು ನಂಬಿಕೆ. ಅವ್ರ ಗಣೇಶ
ಕಾಣಿಸ್ಬೋದಾಗಿತ್ತು. ಅದನ್ನೇ ಹೇಳಿದ್ದು ನಾನು. ಹಾ? ಕಾಣಿಸ್ಬೇಕಾಗಿತ್ತು. ಕಾಣಿಸ್ಬೇಕು. ಸುತ್ತದಲ್ಲಿ ರಾಕೆಟ್ ಉಡಾಡುವಾಗ ಶಿವ ಯಾರು ಇರ್ಲಿ ಅವ್ರ ನಂಬಿಕೆ ತೆಗಳೋದು ಬೇಡ, ನಂಬಿಕೆನಲ್ಲಿ ಇದ್ದಾರೆ ಮಾಡ್ಲಿ. ಆದ್ರೆ ಸತ್ಸಂಗಕ್ಕೆ ಇವೆಲ್ಲ ಸಂಶಯಗಳು, ಅವ್ರ ಮೇಲೂ ಸಂಶಯ ಬರ್ತವೆ, ದೇವರನ್ನೇ ಬದಲಾಯಿಸ್ಬಿಡ್ತವೆ, ಇವನೇನು ಮಾಡ್ಲಿಲ್ಲ ನಮಗೆ ಒಳ್ಳೇದು ಅಂತ ಅಲ್ವರಾ? ಹಾಗಾಗಿ ಸಂಶಯಗಳನ್ನ ಬಿಡಿ ಅನ್ನೋ ವಿಚಾರ ಆಧ್ಯಾತ್ಮಿಕ ಸಂದೇಶ ಮನೆ ದೇವರು ಏನಾಡ ಬೇರೆ ದೇವರು ಇಷ್ಟ ಆಗುತ್ತೆ. ಎಲ್ಲ ಬದಲಾವಣೆ ಮಾಡಿ ದೇವರುಗಳಣ್ಣ ಇವಾಗ ನನಗೆ ಸೂರ್ಯ, ಚಂದ್ರ, ಭೂಮಿ, ಅಗ್ನಿ, ಗಾಳಿ ಇವೆಲ್ಲನೂ ತಾನಾಗಿ ಉತ್ಪತ್ತಿ ಆಗಿರೋದ ಇಲ್ಲ ನೀವು ಹೇಳ್ದಂಗೆ ಯಾರಾದರೂ ಇಲ್ಲ ಇಲ್ಲ, ಅದು ಅದಾಗದೆ ಉತ್ಪತ್ತಿ ಆಗಿರೋದು. ಈಗ ನೀರಿಗೆ H2 ಅಂತಾನೆ, ನೀರಿಂದು ಅಬ್ರಿವೇಷನ್ H2, ಹೈಡ್ರೋಜನ್ ಒಂದು ಆಕ್ಸಿಜನ್ ತಗೊಂಡ್ರೆ ನೀರು ಹಾಕುತ್ತೆ ಅಂತಾನೆ ಹಂಗೆ ಆಗಿರೋದು ಅಷ್ಟೇ, ಅಣುಗಳು. ಏನಕ್ಕಾಗಿರೋದು ಸ್ವಲ್ಪ ನೀವೆಲ್ಲ ಜೀವನ ಮಾಡ್ಲಿ ಅಂತ. ಅಲ್ಲ ಅವಿರೋದು ನಾವು ಜೀವನ ಮಾಡ್ತಾ ಇದೀವಿ ಅಷ್ಟೇ. ಈ ಬೇರೆ ಗ್ರಹಗಳನ್ನ ಸರಿನಾ ಇಲ್ಲ ಸರ್? ನಾವೆಲ್ಲ ಜೀವನ ಮಾಡ್ಲಿ ಅಂತ ಅದು ಇದೆ ಸರ್, ಬಂದಿದೆ. ಅದಕ್ಕೆ ಗೀತೆನಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಹೇಳಿದ್ದಾನೆ. ಪ್ರಪಂಚನೂ ಅನಾದಿ, ಪ್ರಕೃತಿ ಅಂದ್ರೆ ಪ್ರಪಂಚ, ಪ್ರಪಂಚನೂ ಅನಾದಿ, ಪುರುಷನು ಅನಾದಿ. ಪುರುಷನು ಅಂತ ಅಂದ್ರೆ ಚೈತನ್ಯ, ಅದ್ರ ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಯಾರು ಮಾಡಿದ್ದಲ್ಲ ಇದನ್ನ. ಆದ್ರೆ ಇವರೆಲ್ಲ ಯಾರು ಮಾಡಿದ್ದಾರೆ ಇದನ್ನೆಲ್ಲ ಅಂತೇಳಿ ಮೇಲ್ಗಡೆ ಕೈ ತೋರಿಸ್ಕೊಂಡು ಸಂಶಯ ಪಡ್ತಾ ಇದ್ದಾರೆ. ಈ ಸಂಶಯವನ್ನ ಒಂದೊಂದು ಗ್ರಹಗಳಿಗೆ ಒಂದೊಂದು ಗುಣಲಕ್ಷಣಗಳನ್ನ, ಮಂಗಳೊಳಗೆಲ್ಲ ನೀರಿಲ್ಲ, ಸರಿಯಾದ ಗಾಳಿ ಇಲ್ಲ, ಜೀವನ ಮಾಡೋಕೆ ಗಾಳಿ ಇಲ್ಲ. ಹಂಗೆ ಭೂಮಿ ಒಳಗೆ ಎಲ್ಲ ಇರೋದಕ್ಕೆ ನಾವು ಜೀವಗಳು ಹುಟ್ಟಿ ನಾವು ಬದುಕ್ತಾ ಇದೀವಿ ಅಷ್ಟೇ, ಎಲ್ಲ ನಾವು ಬದುಕಕ್ಕಾಗಲ್ಲ. ಹಂಗೆ ಎಲ್ಲ ಇರೋದಕ್ಕೆ ಹುಟ್ಟಿ ಅದೇ ಜಡ ಪ್ರಕೃತಿ ಸ್ವಾಭಾವಿಕ ರಚನೆ ಆಗಿದೆ, ಯಾರು ಮಾಡಿದ್ದಲ್ಲ, ಇದು ಸ್ವಾಭಾವಿಕವಾಗಿ. ಉದಾಹರಣೆಗೆ ಹೇಳೋದಾದ್ರೆ, ಒಂದು ಹಸು ಜನ್ಮ ಕೊಟ್ಟಾಗ ಒಂದು ಮರಿಗೆ ಅದಕ್ಕೆ ಯಾರು ದಾರಿ ತೋರಿಸಲ್ಲ, ಹಾಲು ದಾರಿ ತೋರಿಸಲ್ಲ, ಸ್ವಾಭಾವಿಕವಾಗಿ ಅದು ಹುಡ್ಕೊಂಡು ಹೋಗಿ ಹಾಲು ಕುಡಿಯುತ್ತೆ. ಕುಡಿ ಹೇಳ್ತಾರಲ್ಲ, ಆನೆಗಳು ಆಮೇಲೆ ನದಿ ಸಮುದ್ರ ದಡದೊಳಗೆ ಮೊಟ್ಟೆಗಳಿಕ್ಕೋದು, ಮರಿ ಆಗ್ತಾ ಇದ್ರೆ ಸೀದಾ ನೀರೊಳಗೆ ನೀರಲ್ಲಿ ಹೋಗ್ತಾರೆ. ಸ್ವಾಭಾವಿಕ ಮೇಲೆ ಹೋಗಲ್ಲ, ಆಚೆಗೆ ಹೋಗಲ್ಲ, ನೀರೊಳಗೆ ಹೋಗ್ತಾರೆ ನೋಡಿ. ಸ್ವಾಭಾವಿಕ. ಈ ಜಡದ ವಸ್ತುಗಳು, ಆಕಾಶ, ಅಗ್ನಿ, ಜಲ, ಇವೆಲ್ಲವೂ ಸಹ ಅವುಗಳ ಗುಣಗಳು. ಅಲ್ಲಿಗೆ ಒಂದೇ ನಿಮಿಷ, ಇದು ಸ್ವಾಭಾವಿಕ ಅಂತೀರ, ನಾವು ಒಪ್ತೀವಿ ಅನ್ಕೊಳ್ರಿ, ನೀವು ಗುರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಜನ ಇಲ್ಲ ರೀ, ಅದಕ್ಕೆ ಒಬ್ಬ ಇರ್ತಾನೆ ದೇವರು ಅನ್ನೋಂಥದ್ದು ನಮ್ಮಲ್ಲಿ ಬಹಳ ಜನ ನಮಗೆ ತುಂಬಿದ್ದಾರೆ. ಜಗತ್ತಿನ ಅದೇ ತುಂಬಿರೋದು. ಸರಿಯಾಗಿ ವಿಮರ್ಶೆ ಮಾಡದೇ ಇರುವ ಕಾರಣ, ಸರಿಯಾಗಿ ಮಾಡದೇ ಇರುವ ಕಾರಣ ಅವ್ರು ಗೊತ್ತಾಗ್ಲಿಲ್ಲ, ದೇಹ ಬಂತು, ಮೇಲ್ ಕೈ ಎತ್ತಿ ತೋರಿಸ್ಬಿಟ್ಟು ಆಗ್ಬಿಟ್ರು.